ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಿಯಾಂಕಾ ಬಾಡಿ ಕೆರೆಯಲ್ಲಿ ಅನೈತಿಕ ಸಂಬಂಧ, ಕುಣಿಗಲ್ ಮನೆಯಲ್ಲಿ ಪೊಲೀಸರಿಗೆ ಯಾಮಾರಿಸಿದ ಕಥೆಯೇ ರಣರೋಚಕ. ಪ್ರಿಯಾಂಕಾ ನಾಟಂಕಿ ಆಟ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲೇ ತಕ್ಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕಳೆದ 3-4 ದಿನಗಳಿಂದ ಪ್ರಿಯಾಂಕಾ ಎನ್ನುವಂಥ ಗೃಹಿಣಿ ಆಡಿದಂಥ ಆಟ ನೋಟಂಕಿ ಆಟ, ಅನೈತಿಕ ಸಂಬಂಧ ಮತ್ತು ಪೊಲೀಸರನ್ನೇ ಯಾಮಾರಿಸಿದ ಬಗ್ಗೆ ಯಾವ ಸಿನಿಮಾ ಕಥೆಗೂ ಕೂಡ ಕಡಿಮೆ ಇಲ್ಲ, ಅಷ್ಟು ರೋಚಕವಾಗಿತ್ತು ಮತ್ತು ಇಡೀ ರಾಜ್ಯವೇ ಮಮ್ಮಲ ಮರುಗುವಂತೆ ಮಾಡಿತ್ತು ಮೊದಲ 2 ದಿನ. ಅದಾದ ನಂತರ ಒಂದೊಂದೇ ನೋಟಂಕಿ ಆಟ ಹೊರಗೆ ಬಂದ ನಂತರ ಈ ಗೃಹಿಣಿಯ ಬಗ್ಗೆ ಎಲ್ಲರೂ ಕೂಡ ಮಾತಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಮತ್ತು ಆ ಕಡೆ ಗಂಡನೂ ಇಲ್ಲದೆ ಈ ಕಡೆ ಪ್ರಿಯಕರೂ ಇಲ್ಲದೆ ಈಗ ಸಾಂತ್ವನ ಕೇಂದ್ರದಲ್ಲಿ ಒಬ್ಬಳೇ ಇರುವಂಥ ಪರಿಸ್ಥಿತಿ ಎದುರಾಗಿದೆ ಪ್ರಿಯಾಂಕಾ ನೋಟಂಕಿ ಆಟದಿಂದ. ಇನ್ನು ಪ್ರಿಯಾಂಕಾ ಯಾಕೆ ಗಂಡನ ಬಿಟ್ಟು ಬಂದು, ಯಾಕೆ ಪ್ರಿಯಕರನ ಜೊತೆ ಸೇರಿದ್ಲು, ಯಾಕೆ ಈ ನೋಟಂಕಿ ಆಟ ಆಡಿದ್ಲು ಎನ್ನುವುದನ್ನು ಒಂದು ಪಕ್ಕದಲ್ಲಿ ಇಟ್ಕೊಂಡು ನೋಡಿದ್ರೆ ಇಡೋದಾದರೆ, ಮೊದಲು ಪ್ರಿಯಾಂಕಗೆ ಗಂಡ ಇಷ್ಟ ಇರಲಿಲ್ಲ. 11 ವರ್ಷದ ಸಂಸಾರ ತನಗೆ ಇಷ್ಟ ಇಲ್ಲ, ತಾನು ಬೇರೆಯವ್ರ ಜೊತೆ ಹೋಗಬೇಕು, ಸಂಸಾರ ಚೆನ್ನಾಗಿಲ್ಲ, ಸಂಸಾರದ ಒಂದು ರುಚಿ ಸಿಗ್ತಾ ಇಲ್ಲ ಎನ್ನುವಂಥ ಕಾರಣ ಇದ್ದರೆ ಪ್ರಿಯಾಂಕಳಿಗೆ ಬುದ್ಧಿ ಇದ್ದರೆ ಪ್ರಿಯಾಂಕಾ ಮನೆಯಿಂದ ಹೊರಗೆ ಬಂದು ಸಂಸಾರದಿಂದ ಬೇರೆಯಾದ ನಂತರ ಮತ್ತೊಂದು ಸಂಸಾರವನ್ನು ನೋಡಿಕೊಳ್ಳುವಂಥ ಅವಕಾಶ ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಕೊಟ್ಟಿತ್ತು. ಯಾವುದೇ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡುವಾಗಿಲ್ಲ ಗಂಡನಾದಂಥವನು. ಜೊತೆಗೆ ಮಹಿಳೆಯೂ ಕೂಡ ತನಗೆ ಸಂಸಾರದಲ್ಲಿ ಇಷ್ಟ ಅಂದರೆ ಸ್ವತಂತ್ರವಾಗಿ ಬದುಕುವಂಥ ಮತ್ತು ಕಾನೂನಿನಲ್ಲಿ ಇರುವಂಥ ಎಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಡೈವರ್ಸ್ ಕೊಡುವಂಥ ಮತ್ತು ಬೇರೆ ಸಂಸಾರ ಮಾಡುವಂಥ ಎಲ್ಲ ಸಾಧ್ಯತೆ ಅವಕಾಶ ಕಾನೂನಿನಲ್ಲಿ ಇದೆ. ಆದರೆ ಇವೆಲ್ಲವನ್ನು ಬದಿಗೊತ್ತಿ, ಕಾನೂನಿನ ನಿಯಮವನ್ನೇ ಬದಿಗೊತ್ತಿ, ರೂಲ್ಸನ್ನೇ ಬದಿಗೊತ್ತಿ ಯಾಮಾರಿಸಿದಂಥ ಆಟ ಇದೆಯಲ್ಲ, ಅದು ಇದೀಗ ಪ್ರಿಯಾಂಕಳನ್ನ ಸಾಂತ್ವನ ಕೇಂದ್ರದಲ್ಲಿ ಮುದ್ದೆ ಮುರಿಯುವಂತೆ ಮಾಡಿದೆ. ಇದು ಒಂದು ಕತೆ. ಇನ್ನು ಆ ಕತೆ ಹೇಗೆ ಸ್ಟಾರ್ಟ್ ಆಯಿತು, ಯಾವಾಗಾಯಿತು, ಏನಾಯಿತು, ಅದಕ್ಕೆ ಕಾರಣವೇನು, ಎಲ್ಲಿ ಏನಾಯಿತು ಎನ್ನುವುದನ್ನು ಸ್ಪಷ್ಟವಾಗಿ ಎಳೆಯಾಗಿ ನೋಡ್ತಾ ಹೋದರೆ 12ನೇ ತಾರೀಕು ಪ್ರಿಯಾಂಕಾ ಅವರ ಸಂಬಂಧಿಕರ ಮದುವೆ ಇರುತ್ತೆ. ಚಿಕ್ಕಮಗಳೂರಿನಲ್ಲಿ ಒಂದು ಮದುವೆ ಇರುತ್ತೆ. ಹಾಗಾಗಿ ಪ್ರಿಯಾಂಕಾ ಎನ್ನುವಂಥ ಗೃಹಿಣಿ ಅಂದರೆ ರುದ್ರೇಶನ ಪತ್ನಿಯಾಗಿರುವಂಥ ಗೃಹಿಣಿ ಮನೆಯವರಿಗೆ ಹೇಳಿ ಕುಣಿಗಲ್ನಿಂದ ಬೇಲೂರಿಗೆ ಹೋಗ್ತಾರೆ. ಅಂದರೆ ಬೇಲೂರಿಗೆ ಹೋಗಿ ಆ ಚಿಕ್ಕಮಗಳೂರಿನ ಮದುವೆಯನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರುವಂಥ ಹಂತದಲ್ಲಿ 12ನೇ ತಾರೀಕು ಕೊನೆಯದಾಗಿ ತನ್ನ ತಾಯಿ ಮನೆಗೆ ಹೋಗಿ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಅದಾದ ನಂತರ ತಾಯಿ ಮನೆಗೆ ಹೋಗಿದ್ಲೋ ಬಿಟ್ಟಿಲ್ಲೋ ಗೊತ್ತಿಲ್ಲ. ಅದಾದ ನಂತರ ಸರಿಸುಮಾರು ಸಾಯಂಕಾಲ 8 ಗಂಟೆಯ ವೇಳೆಗೆ ಪ್ರಿಯಾಂಕಾ ಅವರು ಪತಿಗೆ ಕಾಲ್ ಮಾಡಿ, ಇಲ್ಲ ನನಗೆ ಅಂದರೆ ಅವರ ಸಂಬಂಧಿಕರಿಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ನನಗೆ ಪರಿಚಯಸ್ಥರೊಬ್ಬರು ಸಿಕ್ಕಿದ್ದಾರೆ, ಹಾಗಾಗಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ, ಮದುವೆಗೆ ಹೋಗ್ತಾ ಇದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅಲ್ಲಿಗೆ ಫೋನ್ ಕಟ್ ಮಾಡ್ತಾರೆ. ಮತ್ತು ಅಲ್ಲಿಂದ ಕೊನೆಯ ತನಕ ಆ ಹುಡುಗಿ ಆ ಗೃಹಿಣಿ ಸಿಗುವ ತನಕ ಕೂಡ ಆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಎಲ್ಲರೂ ಕೂಡ ಅಂದರೆ ಬೇಲೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಅವಳು ಕೊನೆಯದಾಗಿ ಕಾಲ್ ಮಾಡಿರ್ತಾರೆ ಮನೆಯವರಿಗೆ ಮತ್ತು ಗಂಡನಾದಂಥ ರುದ್ರೇಶ್ ಅವರಿಗೆ. ಅದಾದ ನಂತರ ಫೋನ್ ಸ್ವಿಚ್ ಆಫ್ ಆಗುತ್ತೆ, ಫೋನ್ ಸಿಗಲ್ಲ. 12ನೇ ತಾರೀಕು ಇವೆಲ್ಲ ಆಗುತ್ತೆ. 13ನೇ ತಾರೀಕು ಅಂದರೆ 13ನೇ ತಾರೀಕು ಶುಕ್ರವಾರ ಮನೆಯವರು, ಸಂಬಂಧಿಕರು ಮತ್ತು ತಾಯಿ, ಅವ್ರ ಚಿಕ್ಕಮ್ಮ ಮತ್ತು ಪತಿಯಾದಂಥ ರುದ್ರೇಶ್ ಅವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡ್ತಾರೆ ಮತ್ತು ತನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ, ಫೋನ್ ಸ್ವಿಚ್ ಆಫ್ ಆಗ್ತಾಳಲ್ಲ, ಕೊನೆಯದಾಗಿ ಕಾಲ್ ರಿಸೀವ್ ಮಾಡಿದಾಗ ಅಥವಾ ಅವಳು ಕಾಲ್ ಮಾಡಿದಾಗ ಸ್ವಲ್ಪ ಗಡಿಬಿಡಿಯಲ್ಲಿ ಮಾತಾಡ್ತಿದ್ದು, ಯಾರೋ ಸಿಕ್ಕಿದ್ದಾರೆ ಅನ್ನುವಂಥ ಒಂದು ಧ್ವನಿ ಕೇಳಿಸ್ತಾ ಇತ್ತು. ಅದಾದ ನಂತರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲರೂ ಕೂಡ ಏನು ಅಂದ್ಕೊಳ್ತಾರೆ ಅಥವಾ ಅವ್ರಿಗೊಂದು ಡೌಟ್ ಇರುತ್ತೆ, ಏನಂದರೆ ಇಲ್ಲ ರಿಸೆಪ್ಷನ್ ಅಥವಾ ಮದುವೆಗೆ ಹೋದಾಗ ಸರಿಸುಮಾರು 30 ಲಕ್ಷದ, ಈಗ ಚಿನ್ನದ ರೇಟ್ ಗೊತ್ತಾಯ್ತಲ್ಲ, ಸರಿಸುಮಾರು 10 ಗ್ರಾಮ್ ಚಿನ್ನವನ್ನು ಮಾಡಿಸ್ಬೇಕಂದ್ರೆ ಟ್ಯಾಕ್ಸು, ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಸರಿಸುಮಾರು 1,70,000 ಆಗುತ್ತೆ. ಹಾಗಾಗಿ ಚಿನ್ನದ ರೇಟ್ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಅವಳನ್ನು ಕಿಡ್ನಾಪನ್ನು ಮಾಡಿ ಚಿನ್ನವನ್ನು ಹೊತ್ತೊಯ್ದಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ದೂರನ್ನು ಕೂಡ ಹಾಸನ ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಕೂಡ ದಾಖಲಾಗುತ್ತೆ. ಅದಾದಂಥ 13ನೇ ತಾರೀಕು ಫ್ರೈಡೇ ಎಲ್ಲರೂ ಹುಡುಕ್ತಾರೆ, ಏನೂ ಸಿಗಲ್ಲ. ಅದಾದ ನಂತರ ಶಬರಿಮಲೆ ಹೋಗುವಂಥ ಒಬ್ಬ ಭಕ್ತಾದಿಗಳು ಧರ್ಮಸ್ಥಳ ಮಾರ್ಗವಾಗಿ ಹೋಗ್ತಾ ಇರುವಂಥರು ಒಂದು ಆಧಾರ್ ಕಾರ್ಡ್ ಸಿಗುತ್ತೆ, ID ಕಾರ್ಡ್ ಸಿಗುತ್ತೆ. ID ಕಾರ್ಡ್ನಲ್ಲಿ ಗಂಡನ ಫೋನ್ ನಂಬರ್ ಕೂಡ ಇರುತ್ತೆ. ಹಾಗಾಗಿ ಒಂದು ಲಿಂಕ್ ಸಿಗುತ್ತೆ, ಇಲ್ಲ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಅಥವಾ ID ಕಾರ್ಡ್ ಮಿಸ್ ಆಗಿದೆ, ID ಕಾರ್ಡ್ ಎಲ್ಲೋ ಸಿಗ್ತಾ ಇಲ್ಲ ಅಂತ ಕಾರಣಕ್ಕಾಗಿ ಹೋದಾಗ ಆ ID ಕಾರ್ಡ್ ಸಿಕ್ಕಿದ್ದು ಕಲ್ಕರಿ ಏನು ಅಂತಂದರೆ ಬೇಲೂರು ಬಸ್ ಸ್ಟ್ಯಾಂಡ್ನಿಂದ ಸರಿಸುಮಾರು 18-19 ಕಿಲೋಮೀಟರ್ ದೂರವಿರುವಂಥ ಕಲ್ಕೆರೆ ಒಂದು ಗ್ರಾಮದ ಒಂದು ಕೆರೆಯ ಬಳಿ ID ಕಾರ್ಡ್ ಸಿಗುತ್ತೆ. ಒಂದು ಕಡೆ ID ಕಾರ್ಡ್ ಸಿಗುತ್ತೆ, ಮತ್ತೊಂದು ಕಡೆ ಚಪ್ಪಲಿ ಸಿಗುತ್ತೆ, ಮತ್ತೊಂದು ಕಡೆ ವೆನಿಟಿ ಬ್ಯಾಗ್ ಸಿಗುತ್ತೆ, ಮತ್ತೊಂದು ಕಡೆ ತಾನು ತೊಟ್ಟಂಥ ಲೆಗ್ಗಿಂಗ್ಸ್ ಚೂಡಿದಾರ ಕೆಳಭಾಗ ಒಂದು ಭಾಗದಲ್ಲಿ ಸಿಗುತ್ತೆ, ಮತ್ತೊಂದು ಕಡೆ
ಅವಳ ಒಳ ಉಡುಪು ಕೂಡ ಸಿಗುತ್ತೆ. ಅಂದರೆ ಒಳ ಉಡುಪು ಕೆಳಗಿಂದು ಮತ್ತು ಮೇಲಿನ ಬಾಡಿ ಅಂತಾರಲ್ಲ ಅದು ಕೂಡ ಸಿಗುತ್ತೆ. ಎಲ್ಲಿ? ಕಲ್ಕೆರೆ ಕೆರೆಯಲ್ಲಿ. ಹಾಗಾಗಿ ನಾನು ಈ ವಿಡಿಯೋದ ಹೆಡ್ಲೈನ್ಸ್ ಕೊಟ್ಟಿದ್ದು ಪ್ರಿಯಾಂಕಾ ಬಾಡಿ ಕಲ್ಕೆರೆ ಕೆರೆಯಲ್ಲಿ, ಅನೈತಿಕ ಸಂಬಂಧ ಕುಣಿಗಲ್ ಮನೆಯಲ್ಲಿ ಎನ್ನುವಂಥ ಒಂದು ಹೆಡ್ಲೈನ್ಸನ್ನು ಕೂಡ ಕೊಟ್ಟಿದೆ. ಅಂದರೆ ಆ ಗೃಹಿಣಿಯ ಒಳ ಉಡುಪು, ಚೂಡಿದಾರ್ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಜನರಿಗೆ ಅಥವಾ ತಿಳಿದಂಥ ಮಾಧ್ಯಮ ಮಿತ್ರರಿಗೆ ಅಥವಾ ವಿಶ್ಲೇಷಕರಿಗೆ ಎಲ್ಲರಿಗೂ ಅರ್ಥ ಆಗತ್ತಿಲ್ಲ. ಇದು ಅನೈತಿಕ ಸಂಬಂಧಕ್ಕಿಂತ ಜಾಸ್ತಿಯಾಗಿ ಇದು ಚಿನ್ನದ ಮೇಲೆ ದುರಾಸೆಗೆ ಯಾರೋ ಒಬ್ಬರು ಕಿರಾತಕರು ಅವರನ್ನು ಯಾಮಾಸಿ ಕರ್ಕೊಂಡು ಹೋಗಿ ಏನೋ ಇದು ಮಾಡಿ ಅವರನ್ನು ಚಿನ್ನವನ್ನು ದೋಚಿ ಅದಾದ ನಂತರ ಅವಳನ್ನು ಕೆಟ್ಟ ಕೆಲಸಕ್ಕೆ ದುರ್ಬಳಕೆ ಮಾಡಿಕೊಂಡು ಅವಳನ್ನು ಕೆರೆಯಲ್ಲಿ ಬಿಸಾಡಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆಯಲ್ಲಿ ಬಿಸಾಡುವ ಮೊದಲು ಅವಳನ್ನು ಅತ್ಯಾಚಾರ ಮಾಡಿ ಅಥವಾ ಬೇರೆ ಬೇರೆ ಒಂದು ಕೆಟ್ಟ ಕಾರಣಕ್ಕಾಗಿ ಬಳಸಿ ಅವಳನ್ನು ವಿವಸ್ತ್ರಗೊಳಿಸಿ ಅವಳನ್ನು ಕೆರೆಯಲ್ಲಿ ಬಿಸಾಡದಿರುವಂಥ ಕಾರಣಕ್ಕಾಗಿ ಅದು ದೊಡ್ಡ ಸುದ್ದಿ ಆಗುತ್ತೆ. ಇಡೀ ರಾಜ್ಯವೇ ಅಥವಾ ಸರ್ಕಾರಕ್ಕೂ ಕೂಡ ಮುಖಭಂಗವಾಗುವಂಥ ಒಂದು ಪರಿಸ್ಥಿತಿ ತಂದೊಡ್ಡುವಂಥ ಸಂದರ್ಭ ಅದು. ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಹಗಲಲ್ಲಿ ಯಾರು ಬೇಕಾದ್ರೂ ಹುಡುಗಿಯರನ್ನ ಎತ್ತಾಕೊಂಡು ಹೋಗ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಚಿನ್ನ ಹಾಕೊಂಡು ಹೋಗೋಗಿಲ್ಲ. ಎಲ್ಲರೂ ಕೂಡ ನಾನು ತಿಳಿದ ಮಟ್ಟಿಗೆ ಆ ವಿಷಯ ಪ್ರಸಾರವಾಗುವಾಗ, ಟಿ ವಿಯಲ್ಲಿ ಪ್ರಸಾರವಾಗುವಾಗ ಅಕ್ಕಪಕ್ಕದವ್ರು ಹೇಳ್ತಾ ಇದ್ರು, ಇಲ್ಲ ಚಿನ್ನವನ್ನು ಹಾಕೊಂಡು ಹೋಗಲೇಬಾರ್ದು, ಯಾವುದೇ ಕಾರಣಕ್ಕೂ ಅಂದರೆ ರಿಯಲ್ ಚಿನ್ನ ಆಗಿರಲಿ ಅಥವಾ ರೋಲ್ಡ್ ಗೋಲ್ಡ್ ಆಗಿರಲಿ ಯಾವುದೂ ಚಿನ್ನವನ್ನು ಹಾಕಲೇಬಾರ್ದು. ಏನಾದರೂ ಚಿನ್ನ ಹಾಕಬೇಕಾದ್ರೆ ಮನೆಯಲ್ಲೇ ಚಿನ್ನ ಹಾಕ್ಕೊಂಡು ಯಾವುದೋ ಮದುವೆ ಫಂಕ್ಷನ್ ಅಥವಾ ಬರ್ಡೇ ಫಂಕ್ಷನ್ ಮನೆಯಲ್ಲಿದ್ದರೆ ಮಾತ್ರ ಚಿನ್ನವನ್ನು ಹಾಕಬೇಕು ಎನ್ನುವಂಥ ಒಂದು ಮಾತು ಆ ಮಟ್ಟಿಗೆ ಕೇಳಿಬರುತ್ತೆ. ಮತ್ತು ಎಲ್ಲವೂ ಕೂಡ ನೋಡಿದಾಗ ಆ ಕೆರೆಯ ಅಕ್ಕಪಕ್ಕವೇ ಬಿದ್ದಿರಬಹುದು. ಮತ್ತು ಆ ಗೃಹಿಣಿ ಪ್ರಿಯಾಂಕಾ ಅವಳ ಚಿಕ್ಕಮ್ಮ ಆಗಿರ್ಬೋದು, ಸೌಮ್ಯ ಆಗಿರ್ಬೋದು, ಬೇರೆ ಬೇರೆಯಲ್ಲಿ ಮಾತಾಡಿದಾಗ ಇಲ್ಲ ಆ ಟಿ ವಿ ಮಾಧ್ಯಮದವರು ಎಲ್ಲ ಉಲ್ಟಾ ಪಲ್ಟಾ ಕ್ವಶನ್ ಕೇಳಿ ಏನಾದರೂ ಒಂದು ವಿಷಯ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದಾಗಲೂ ಕೂಡ ಅವ್ರು ಹೇಳ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೆ ಪ್ರಿಯಾಂಕಾಗೆ ಯಾವುದೇ ಒಂದು ಹುಡುಗನ ಜೊತೆ ಮಾತುಕತೆ ಆಗಿರಲಿ, ಸೌಮ್ಯ ಸ್ವಭಾವದಳು, ಒಬ್ಬರ ಜೊತೆ ಮಾತನಾಡ್ತಿರಲಿಲ್ಲ. ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ರು. 19 ವರ್ಷಕ್ಕೆ ಮದುವೆ ಆಗಿತ್ತು. ಈಗ ಅವಳಿಗೆ 29 ವರ್ಷ, ಸುಮಾರು 10 ವರ್ಷ ಸಂಸಾರ ನಡೆಸಿದರೆ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ. ಜೊತೆಗೆ ಒಂದು ಮಗ ಕೂಡ ಇದ್ದಾನೆ, 8 ವರ್ಷದ ಮಗ ಕೂಡ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲರೂ ಕೂಡ ಮಮ್ಮಲ ಮರುಗುವಂಥ ಇಂಥ ಒಂದು ಮದುವೆಗೆ ಹೋದಂಥ ಗೃಹಿಣಿಯನ್ನ ಹೊತ್ತೊಯ್ದು ಚಿನ್ನವನ್ನು ಕದ್ದು ಅವಳನ್ನ ಕೆರೆಯಲ್ಲಿ ಬಿಸಾಡಿದೆ ಒಂದು ಕಾರಣಕ್ಕಾಗಿ ದೊಡ್ಡ ವಿಷಯ ಆಗುತ್ತೆ. ಹಾಸನದ ಎಸ್ ಪಿ ಸುಬನ್ಮಿತಾ ಅವರು ಕೂಡ ತಮ್ಮ ತಂಡವನ್ನು ರಚನೆ ಮಾಡಿ ಕಲ್ಕೆರೆ ಕೆರೆಯಲ್ಲಿ ಮುಳುಗಿಸಿದ್ದೇ FSL ಹೋಯಿತು, ಬೇರೆ ಬೇರೆ ಅಗ್ನಿಶಾಮಕ ದಳ ಹೋಯಿತು, ಮುಳುಗು ತಜ್ಞರು ಹೋದರು. ಹಾಗಾಗಿ ಎಲ್ಲರೂ ಕೆರೆಯಲ್ಲಿ ಮುಳುಗಿ ಎದ್ದಿದ್ದು ಆದರೂ ಕೂಡ ಸಿಕ್ಕಿರಲಿಲ್ಲ. ಅದಾದ ನಂತರ SP ಅವರು ಕೂಡ ಪ್ರೆಸ್ ಮೀಟ್ ಮಾಡಿ, ಇಲ್ಲ ನಾವು ಎಲ್ಲ ಆ್ಯಂಗಲಲ್ಲಿ ಕೂಡ ತನಿಖೆಯನ್ನು ಮಾಡ್ತೇವೆ, ಯಾರೇ ಆಗಲಿ ಅವರು ಅಂದರೆ ಪತ್ರಕರ್ತರು ಹೇಳ್ತಾರೆ ಹೀಗೀಗಾಗಿರ್ಬೋದು, ಹೀಗೆ ಕೆಟ್ಟ ಕೆಲಸ ಬಳಸ್ಕೊಂಡಿರ್ಬೋದು, ಅಥವಾ ಚಿನ್ನವನ್ನು ಕದ್ದು ಆ ಹುಡುಗಿಯನ್ನು ಅಲ್ಲಿ ಬಿಸಾಡಿರ್ಬೋದು, ಎಲ್ಲವನ್ನು ಕೂಡ ಹೇಳಿದಾಗ ಸುಬನ್ಮಿತಾ ಅವರಿಗೆ ಒಂದು ಸ್ವಲ್ಪ ಕ್ಲೂ ಸಿಕ್ಕಿತ್ತು ಅನ್ಸುತ್ತೆ. ಯಾಕಂದರೆ ಅವರಿಗೆ ಈ SP ಆದಂಥವ್ರಿಗೆ ಅತ್ಯಂತ ಬುದ್ಧಿವಂತಿಕೆ ಇರುತ್ತೆ ಮತ್ತು ಇಂಥ ಪ್ರಕರಣವನ್ನು ಹೇಗೆ ಟ್ರ್ಯಾಕ್ ಮಾಡಬೇಕು ಮತ್ತು ಹೇಗೆ ಭೇದಿಸಬೇಕು ಎನ್ನುವಂಥ ಒಂದು ಬುದ್ಧಿವಂತಿಕೆ ಇರುತ್ತೆ. ಹಾಗಾಗಿ ಅವ್ರ ಮುಖದಲ್ಲಿ ಒಂದು ಸ್ವಲ್ಪ ನಗು ಇತ್ತು. ಅದಾದ ನಂತರ ಅಂದರೆ ಅದು ಶುಕ್ರವಾರ ಆದಂಥ ಘಟನೆ. ಅದಾದ ನಂತರ ಶನಿವಾರ ಸಂಜೆ ವೇಳೆಗೆ ಎಲ್ಲವನ್ನ ಪೊಲೀಸ್ ತಂಡ ಭೇದಿಸುವಂಥ ಹಂತದಲ್ಲಿ CCTV ಫುಟೇಜು ಎಲ್ಲಿಂದ ಹೋಯಿತು. ಯಾಕಂದರೆ ನನಗೂ ಕೂಡ ಅನಿಸಿದ್ದು ಬೇಲೂರು ಬಸ್ ಸ್ಟ್ಯಾಂಡ್ನಿಂದ ಕಲ್ಕೆರೆ ಕೆರೆ ಇರುವಂಥದ್ದು ಸರಿಸುಮಾರು 18-19 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಆ ಕೆರೆ ಇರುವಂಥದ್ದು, ಅಲ್ಲಿ ಅವಳ ಬಟ್ಟೆ ಸಿಕ್ಕಿರುತ್ತೆ. ಆದರೆ ಒಬ್ಬ ವ್ಯಕ್ತಿ ಕಳ್ಳನಾದಂಥವನು ಅಥವಾ ಇಬ್ಬರು ವ್ಯಕ್ತಿ ಕಳ್ಳನಾದಂಥವನು ಬೇಲೂರು ಬಸ್ ಸ್ಟ್ಯಾಂಡ್ನಿಂದ ಅವಳನ್ನು ಕರ್ಕೊಂಡು ಹೋಗಿ ಅಥವಾ ಅವಳನ್ನು ಯಾವುದೋ ಒಂದು ಗಾಡಿಯಲ್ಲಿ ಎತ್ತಾಕೊಂಡು ಹೋಗಿ 18 ಕಿಲೋಮೀಟರ್ ದೂರವಿರುವಂಥ ಕೆರೆಗೆ ಎಸಿತಾರೆ ಅಂದರೆ ಅಲ್ಲಿ ಕಿರ್ಚಾಡುವಂಥ ಸಾಧ್ಯತೆ ಇದೆ, ಅದು ಜನರಿಗೆ ಗೊತ್ತಾಗುವಂಥ ವಿಷಯ ಅಂದರೆ ಸಾಧ್ಯತೆ. ಹಾಗಾಗಿ ಅಷ್ಟು ದೂರ ಯಾಕೆ ಹೋದರು, ಅಥವಾ ಕಲ್ಕೆರೆ ಕೆರೆ ಹತ್ತಿರ ಏನಾದರೂ ಬಸ್ ಸ್ಟ್ಯಾಂಡ್ ಇದೆಯಾ, ಅಲ್ಲಿ ಏನಾದರೂ ಇಳಿಸ್ಕೊಂಡು ಅಥವಾ ಏನು ಸಾಧ್ಯತೆ ಇದೆ, ಅದು ಹಾಗಾಗಲಿ ಸಾಧ್ಯನಾ, ಅಥವಾ ಬೇಲೂರು ಬಸ್ ಸ್ಟ್ಯಾಂಡ್ನಿಂದ ಅಷ್ಟು ದೂರ ಎಸೆಯುವಂಥ ಸಾಧ್ಯತೆ ಹೇಗಿದೆ, ಅದು ಯಾರಿಗೂ ಜನರಿಗೆ ಗೊತ್ತಾಗಿಲ್ವಾ, ಹೀಗೆ ಆಗ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಎಡವಟ್ಟು ಆಗಿರ್ಬೋದು ಅನ್ನೋಂಥ ಸಂಶಯ ನನಗೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಕಾಡಿತ್ತು. ಅದಾದ ನಂತರವೂ ಕೂಡ 17ನೇ ತಾರೀಕಿಗೆ ಅವರ ಒಂದು ನಾಪತ್ತೆ ಆಗುತ್ತೆ, 13ನೇ ತಾರೀಕಿಗೆ ಕಂಪ್ಲೇಂಟ್ ದಾಖಲಾಗುತ್ತೆ, 14ನೇ ತಾರೀಕು ಶನಿವಾರ ಎಲ್ಲಕ್ಕೂ ಒಂದು ಮಂಗಳ ಹಾಡುವಂಥ ಒಂದು ಕ್ರಿಯೆ ಆಗುತ್ತೆ. ಮತ್ತು ಪೊಲೀಸರು CCTV ಫುಟೇಜನ್ನು ಭೇದಿಸಿಕೊಂಡು ಹೋದಾಗ ಆ CCTV ಫುಟೇಜ್ ಸಿಕ್ಕಂಥ ಮಾಹಿತಿ ಪ್ರಕಾರ ಅವಳು ಬದುಕಿದ್ದಾಳೆ ಮತ್ತು ಒಬ್ಬ ವ್ಯಕ್ತಿಯ ಜೊತೆ ಹೋಗಿದ್ದಾಳೆ ಅನ್ನುವಂಥ ಕಾರಣಕ್ಕಾಗಿ ಒಂದು ಬೈಕನ್ನು ಫಾಲೋ ಮಾಡ್ತಾರೆ. ಆ ಬೈಕಿನ CCTV ಎಲ್ಲವನ್ನು ಫಾಲೋ ಮಾಡಿದ ನಂತರ ಆ ಬೈಕ್ ಕೊನೆಯದಾಗಿ ಲ್ಯಾಂಡ್ ಆಗಿದ್ದು ಅಥವಾ ಕೊನೆಯದಾಗಿ ಸ್ಟಾಪ್ ಆಗಿದ್ದು ಎಲ್ಲಂದರೆ ಅದು ಕುಣಿಗಲ್ನ ಒಂದು ಮನೆಯಲ್ಲಿ. ಹಾಗಾಗಿ ಆ CCTV ಎಲ್ಲ ಫುಟೇಜನ್ನು ಇಟ್ಕೊಂಡು ಒಂದು ಪೊಲೀಸ್ ತಂಡ ವ್ಯಾನ್ನಲ್ಲಿ ಬರುತ್ತೆ. ವ್ಯಾನ್ನಲ್ಲಿ ಬಂದು ಆ ಮನೆಗೆ ದಾಳಿ ಮಾಡಿದಾಗ ಡೇವಿಡ್ ಎನ್ನುವಂಥ ವ್ಯಕ್ತಿ ಜೊತೆಗೆ ಅವಳು ರಹಸ್ಯವಾಗಿ ಇರುವಂಥ ಸುದ್ದಿ ಗೊತ್ತಾಗುತ್ತೆ ಮತ್ತು ಅವರನ್ನು ಲಾಕ್ ಮಾಡ್ತಾರೆ ಮತ್ತು ಅವರನ್ನು ಬಂಧಿಸ್ತಾರೆ. ಯಾವಾಗ? ಶನಿವಾರ ಸಂಜೆ ಸುಮಾರಿಗೆ. ಅಷ್ಟರ ವೇಳೆಗೆ ಇಡೀ ನಮ್ಮ ಕರ್ನಾಟಕ ಬೆಚ್ಚಿ ಬೀಳುತ್ತೆ. ಯಾಕಂದರೆ ಇಂಥ ಒಂದು ನೋಟಂಕಿ ರಾಣಿ ಯಾಕಿಷ್ಟು ದೊಡ್ಡ ಆಟ ಆಡಬೇಕಿತ್ತು? ಗಂಡನ ಜೊತೆ ಸಂಬಂಧ ಸರಿ ಇಲ್ಲ ಅಂದರೆ, ಗಂಡನ ಜೊತೆ ಸಂಸಾರ ಸರಿ ಇಲ್ಲ ಅಂದರೆ
ಸಂಸಾರ ಸರಿ ಇಲ್ಲ ಅಂದರೆ ನೇರವಾಗಿ ಡೈವರ್ಸ್ ಕೊಟ್ಟು ಅಥವಾ ಮನೆಯಿಂದ ಹೊರಗೆ ಬಂದು ಡೇವಿಡ್ ಎನ್ನುವಂಥ ಪ್ರಿಯಕರನ ಜೊತೆ ನೀವು ಸಂಸಾರವನ್ನು ಮಾಡಬಹುದಿತ್ತು ಮತ್ತು ಅವನ ಜೊತೆ ಓಡಿ ಹೋಗ್ಬೋದಿತ್ತು ಅಥವಾ ಅವ್ರ ಜೊತೆ ಇರ್ಬೋದಿತ್ತು ಅನ್ನುವಂಥ ಮಾತು ಮತ್ತು ಕೊಂಕು ನುಡಿಗಳು ಕೂಡ ಬಂದು. ಇನ್ನು ಡೇವಿಡ್ ಯಾರು, ರುದ್ರೇಶ್ ಯಾರು ಅಥವಾ ಪ್ರಿಯಾಂಕಾ ಯಾರು, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕಲೆ ಹಾಕಿದಾಗ ಡೇವಿಡ್ ಎನ್ನುವನ್ನು ಕುಣಿಗಲ್ನ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಅದೇ ಕಂಪನಿಯಲ್ಲಿ ಈ ನೌಟಂಕಿ ರಾಣಿಯಾದಂಥ ಪ್ರಿಯಾಂಕಾ ಮತ್ತು ಪ್ರಿಯಾಂಕಾ ಪತಿಯಾದಂಥ ರುದ್ರೇಶ್ ಅವರು ಅಲ್ಲೇ ಕೆಲಸ ಮಾಡುತ್ತಾರೆ. ಹಾಗಾಗಿ ಅವರ ಜೊತೆ ಸಲಿಗೆ ಬೆಳೆದಿರುತ್ತೆ ಮತ್ತು ಕಳೆದ 1 ವರ್ಷದಿಂದ ಆ ಸಲಿಗೆ ಅನೈತಿಕ ಸಂಬಂಧಕ್ಕೆ ತಿರುಗಿದಂಥ ಸಾಧ್ಯತೆ ಕೂಡ ಇದೆ ಅನ್ನೋದು ಕೂಡ ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈಗ ಸಿಗ್ತಾ ಇದೆ. ಇದು ಒಂದು ಕತೆ. ಎರಡನೇದಾಗಿ ನಾವು ಆ ಪ್ರಕರಣವನ್ನು ನೋಡ್ತಾ ಹೋದಾಗ ರುದ್ರೇಶ್ ಅವರು ಮಾತಾಡುವಾಗ, ಅಂದರೆ ಆ ಪ್ರಕರಣ ಅಂದರೆ ನಾಪತ್ತೆಯಾದ ಪ್ರಕರಣ ಬೆಳಕಿಗೆ ಬಂದಾಗ ರುದ್ರೇಶ್ ಅವರು ಹೇಳುವಾಗ ಇಲ್ಲ ಹಾಗೆಲ್ಲ ಹೀಗೆಲ್ಲ ಅಂತ ಮಾತಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರು ಇಲ್ಲ ಪಾಪ ಪ್ರಜ್ಞೆ ಅಥವಾ ಅವ್ರಿಗೆ ಬೇಸರದ ಮಾತು ಆಡೇ ಇರಲಿಲ್ಲ. ಅವ್ರಿಗೆ ಎಲ್ಲೋ ಒಂದು ತಿಳಿಯುತ್ತಿಲ್ಲ, ನನ್ನ ಹೆಂಡತಿ ಪ್ರಿಯಾಂಕಾ ಚಿನ್ನವನ್ನು ಧರಿಸಿಕೊಂಡು ಹೋದ ಕಾರಣಕ್ಕಾಗಿ ಅವಳನ್ನು ಯಾರೋ ಕೆಟ್ಟವರು ದುರ್ಬಳಕೆ ಮಾಡಿ ಅವರನ್ನ ಕೆರೆಗೆ ಎಸ್ತಿರುವಂಥ ಸಾಧ್ಯತೆ ಕಡಿಮೆ ಇದೆ ಎನ್ನುವಂಥ ಮಾತು ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ಪ್ರಿಯಾಂಕಾ ಪತಿಯ ಮಾತು ಸ್ಪಷ್ಟವಾಗಿತ್ತು. ಅದಾದ ನಂತರ ಪ್ರಿಯಾಂಕಾ ಅವರ ಕುಣಿಗಲ್ ಅವ್ರ ಮನೆಯಲ್ಲಿ ಸಿಗುತ್ತೆ. ಕುಣಿಗಲ್ನ ಮನೆಯಲ್ಲಿ ಸಿಕ್ಕಾಗ ಕೂಡ ಅಲ್ಲೂ ಕೂಡ ಮತ್ತೊಂದು ರೋಚಕ ಕಥೆ ಇದೆ. ಯಾಕಂದರೆ ಪ್ರಿಯಾಂಕಾ ಪ್ರಿಯಕರನಾದಂಥ ಡೇವಿಡ್ ಕೂಡ ಮದುವೆ ಆಗಿರ್ತಾರೆ. ಅವರು ಬಿಹಾರ ಅಥವಾ ಉತ್ತರ ಭಾರತ ಮೂಲದಂಥವ್ರು. ಅವರು ಕಳೆದ 3-4 ವರ್ಷದಿಂದ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ ಮತ್ತು ಕಳೆದ ವರ್ಷ ತನ್ನ ಪತ್ನಿಯನ್ನು ಕೂಡ ಇಲ್ಲಿ ಬಂದು ಮನೆಯಲ್ಲಿ ಇಟ್ಕೊಂಡಿದ್ರು. ಆದರೆ ಪತ್ನಿಯ ಜೊತೆ ಕೆಲವೊಂದು ಕಿರಿಕಾದ ಕಾರಣಕ್ಕಾಗಿ ಮತ್ತೆ ಅವರನ್ನ ಉತ್ತರ ಭಾರತ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ರು. ಅದಾದ ನಂತರ ಇವರು 1 ವರ್ಷದಿಂದ ಏಕಾಂಗಿಯಾಗಿದ್ದರು ಮತ್ತು ಮನೆಯ ಓನರ್ ಹೇಳೋ ಪ್ರಕಾರ ಒಂದು ಕಳ್ಳ ಬೆಕ್ಕಿನ ಥರ ಅವರು ಅಡ್ಡಾಡ್ತಿದ್ರು ಮತ್ತು ಮನೆಗೆ ಯಾರ್ಯಾರೋ ಬರ್ತಾಯಿದ್ರು, ಯಾವ್ಯಾವ ಮಹಿಳೆ ಕೂಡ ಬರ್ತಾಯಿದ್ರು. ಹಾಗಾಗಿ ಅವರು ಉತ್ತರ ಭಾರತದವರು ಅವ್ರಿಗೆ ಬರ್ತಾರೆ ಅನ್ನೋಂಥ ಕಾರಣಕ್ಕಾಗಿ ನಾವು ಜಾಸ್ತಿ ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಯಾರು ಮನೆಯ ಓನರು. ಇನ್ನು ಅವರ ಪ್ಲ್ಯಾನ್ ಹೇಗಿತ್ತಂದರೆ ಪ್ರಿಯಾಂಕಾ ಮತ್ತು ಡೇವಿಡ್ ಅವರು ಆಡಿಕೊಂಡ ರೀತಿಯಲ್ಲಿ ಪ್ರಿಯಕರಾದಂಥ ಡೇವಿಡ್ ಅವರು ಇದೀಗ ಕುಣಿಗಲ್ನ ಒಂದು ಖಾಸಗಿ ಕಂಪ್ನಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಬಂಗಾಳದ ಕಂಪ್ನಿಗೆ ಟ್ರಾನ್ಸ್ಫರ್ ಆಗಿದೆ ಅಥವಾ ಅಲ್ಲಿ ಬೇರೆ ಅಪಾಯಿಂಟ್ಮೆಂಟ್ ಆಗಿದೆ ಅನ್ನುವಂಥ ಒಂದು ವಿಷಯ ಸಿಕ್ಕಾಗ ಅಥವಾ ಪ್ರಮೋಷನ್ ಸಿಕ್ಕಾಗ ಡೇವಿಡ್ ಅವರು ಬಂಗಾಳಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು. ಅಂದರೆ ಅವರು ಮೂಲತಃ ಬಿಹಾರದವರಾದರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ. ಆದರೆ ಇಲ್ಲಿಯ ಎಕ್ಸ್ಟೆಂಡೆಡ್ ವರ್ಷನ್ ಒಂದು ಕಂಪ್ನಿ ಬಂಗಾಳಲ್ಲೂ ಕೂಡ ಇರುತ್ತೆ. ಬಂಗಾಳದ ಒಂದು ಕಂಪ್ನಿಗೆ ಟ್ರಾನ್ಸ್ಫರ್ ಆದ ಕಾರಣಕ್ಕಾಗಿ ಈ ಹುಡುಗಿಯನ್ನು ಕೂಡ ಈ ಗೃಹಿಣಿಯನ್ನು ಕೂಡ ಅಲ್ಲಿ ಎತ್ತಾಕೊಂಡು ಹೋಗಿ ಅಲ್ಲಿ ಸಂಸಾರ ಮಾಡುವಂಥ ದೊಡ್ಡ ಪ್ಲ್ಯಾನ್ ಇರುತ್ತೆ. ಹಾಗಾಗಿ ಎಲ್ಲವನ್ನ ಗಂಟು ಮೂಟೆ ಕಟ್ಟಿಕೊಂಡು ಎಲ್ಲವನ್ನೂ ಪ್ಲ್ಯಾನ್ ಮಾಡಿಕೊಂಡು ಮದುವೆ ನೆಪದಲ್ಲಿ ಹೊರಗೆ ಬಂದಂಥ ಆ ಗೃಹಿಣಿಯನ್ನು ಮನೆ ಕರ್ಕೊಬಂದು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಥವಾ ಅವಳನ್ನ ಈ ಚಿನ್ನದ ವ್ಯಾಮೋಹಕ್ಕೆ ಕಳ್ಳರು ಅವಳನ್ನ ದುರ್ಬಳಕೆ ಮಾಡಿಕೊಂಡು ಅವಳನ್ನ ಯೂಸ್ ಮಾಡಿಕೊಂಡು ಕಲ್ಕರಿ ಕೆರೆಯಲ್ಲಿ ಎಸ್ಬಿಟ್ಟಿದ್ದಾರೆ. ಹಾಗಾಗಿ ಅವಳು ಸತ್ತೋಗಿದ್ದಾಳೆ ಅಂತ ತಿಳ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಡೇವಿಡ್ ಮತ್ತು ಪ್ರಿಯಾಂಕಾ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಕುಣಿಗಲ್ನ ಮನೆಯಲ್ಲಿ ತಂದಿಟ್ಕೊಳ್ತಾರೆ. ಯಾವ ಲೆವೆಲ್ಲಿಗೆ ಪ್ಲ್ಯಾನ್ ಇತ್ತಂದರೆ ಇನ್ನು ಅವರಿಬ್ಬರು ಕೂಡ ಬೈಕನ್ನು ಏರಿ ಬೇರೆ ರಾಜ್ಯಕ್ಕೆ ಹೊರಟು ಹೋಗಬೇಕು ಅಥವಾ ಅಲ್ಲಿಂದ ಪರಾರಿ ಆಗಬೇಕು ಅನ್ನುವಂಥ ಹಂತದಲ್ಲಿರುವಾಗ ಪೊಲೀಸರು ಅವ್ರನ್ನ ಲಾಕ್ ಮಾಡ್ತಾರೆ ಮತ್ತು ಪೊಲೀಸ್ ಠಾಣೆಗೆ ತಂದು ಅವರನ್ನು ಹಿಗ್ಗಾಮುಗ್ಗ ಕ್ವಶನ್ ಕೇಳಿ ಹಿಗ್ಗಾಮುಗ್ಗ ಅವರನ್ನು ಟ್ರೀಟ್ಮೆಂಟ್ ಕೊಟ್ಟು ಈಗ ಎಲ್ಲವನ್ನ ಬಯಲು ಮಾಡ್ತಿದ್ದಾರೆ. ಆದರೆ ಒಂದು ಅಂದರೆ ಕೊನೆಗೂ ಕೂಡ ಪ್ರಿಯಾಂಕಾ ತನ್ನ ಗಂಡನಾದಂಥ ರುದ್ರೇಶ್ ಅವರ ಜೊತೆ ಇರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಒಫ್ಕೋರ್ಸ್ ಅವಳಿಗೆ ಒಂದು ಸ್ವಾತಂತ್ರ್ಯ ಇದೆ, ಅವಳು ಯಾರ ಜೊತೆ ಇರಬೇಕು ಏನು ಮಾಡಬೇಕು ಎಲ್ಲವೂ ಕೂಡ ಅವಳಿಗೆ ಸ್ವಾತಂತ್ರ್ಯ, ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಆದರೆ ಎಲ್ಲವನ್ನು ಕೂಡ ನಿಯಮವಾಗಿ ಮಾಡಿದರೆ ಇಷ್ಟು ದೊಡ್ಡ ನಾಟಂಕಿ ಆಗಿರ್ಬೋದು, ಇಷ್ಟು ದೊಡ್ಡ ರಹಸ್ಯ ಆಗಿರ್ಬೋದು, ಇಷ್ಟು ದೊಡ್ಡ ಪೊಲೀಸರಿಗೆ ಟೆನ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇರಲಿಲ್ಲ ಮತ್ತು ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಆಗ್ತಿರಲಿಲ್ಲ. ಯಾವ ಲೆವೆಲಿಗೆ ಎನ್ಕ್ವೈರಿಯಲ್ಲಿ ಆ ಪ್ರಿಯಾಂಕಾ ದೃಢ ಮನಸ್ಸಿನಿಂದ ಉತ್ತರ ಕೊಟ್ಟಲಂದ್ರೆ ಇಲ್ಲ ನಾನು ಪತಿಯ ಜೊತೆ ಹೋಗಲ್ಲ ಎನ್ನುವಂಥ ಕಾರಣವನ್ನು ಇಟ್ಟು ತಾನು ಮನೆಗೆ ಹೋಗಲ್ಲ ಅನ್ನುವಂಥ ಒಂದು ಹಠವನ್ನು ಹಿಡಿದು ಈ ಕಡೆ ಡೇವಿಡ್ ಕೂಡ ಇದೀಗ ಸಾಫ್ಟ್ ಆಗಿ ಇಲ್ಲ ನಾನು ಹೀಗೆ ಮಾಡಿದ ಅವಳೇ ಒತ್ತಾಯ ಮಾಡ್ಕೊಂಡು ನನ್ನನ್ನು ಅಲ್ಲಿ ಕುಣಿಗಲ್ನ ಮನೆಯಲ್ಲಿ ಇಟ್ಕೊಳ್ಳುವಂತೆ ಹೇಳಿದ್ದು ಒತ್ತಾಯ ಮಾಡೋದ್ರಿಂದ ಕಾರಣಕ್ಕಾಗಿ ತಾನು ಕೂಡ ತಪ್ಪಿಸ್ಕೊಂಡಿದ್ದೇನೆ ಮತ್ತು ಪೊಲೀಸ್ ವಿಚಾರಣೆಯನ್ನು ಮುಗಿಸ್ಕೊಂಡು ಡೇವಿಡ್ ಎನ್ನುವಂಥ ಪ್ರಿಯಕರ ಕೂಡ ಇದೀಗ ಕುಣಿಗಲ್ನ ಸೆಟ್ಲ್ ಆಗಿದ್ದೇನೆ. ಹಾಗಾಗಿ ಈ ಕಡೆ ಪ್ರಿಯಕರನೂ ಇಲ್ಲ, ಆ ಕಡೆ ಗಂಡನೂ ಇಲ್ಲದಂಥ ಪ್ರಿಯಾಂಕಾ ಇದೀಗ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಇದು ಒಂದು ಹಂತದ ಸ್ಟೋರಿ. ನಿಮಗೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಅಂದರೆ 12ನೇ ತಾರೀಕಿಗೆ ನಾಪತ್ತೆಯಾದಂಥ ಪ್ರಿಯಾಂಕಾ ಒಂದು ಸ್ಥಳಕ್ಕೆ ಬಂದು ಮತ್ತೆ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಪ್ರಿಯಕರನ ಮನೆಗೆ ಬಂದು ಪ್ರಿಯಕರನ ಜೊತೆಗೆ ಬಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು 13ನೇ ತಾರೀಕಿಗೆ ಆ ಬಟ್ಟೆಯನ್ನು ಅಲ್ಲಿ ಬಿಸಾಡಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮೂಲಗಳು ಇದೀಗ CCTV ಫುಟೇಜ್ ಸಿಕ್ಕಿದೆ. ಯಾಕಂದರೆ 12ನೇ ತಾರೀಕಿಗೆ ನಾಪತ್ತೆ ಆದ ಕೂಡಲೇ ಅವಳು ಹೋಗಿ ಕಲ್ಕರಿ ಕೆರೆಯಲ್ಲಿ ಹೋಗಿ ಅಲ್ಲಿ ಬಟ್ಟೆಯನ್ನು ಬಿಸಾಡಿ ಅಥವಾ ಬೇರೆ ಅಂದರೆ ಸಂಶಯ ಬರುವಂತೆ ಮಾಡಿ ನನಗೆ ರೇಪ್ ಆಯಿತು, ನನಗೆ ಅತ್ಯಾಚಾರ ಆಯಿತು, ನನಗೆ ಬೇರೆ ಆಯಿತು ಅಥವಾ ನನ್ನ ಚಿನ್ನವನ್ನು ಕದ್ರು ಎನ್ನುವಂಥ ಒಂದು ನಾಟಕವಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಎಲ್ಲವೂ ಕೂಡ ಪ್ಲ್ಯಾನ್ ಆಗಿದ್ದು 12ರ ರಾತ್ರಿ.
ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮತ್ತು 13ನೇ ತಾರೀಕಿಗೆ ಮತ್ತೆ ಸ್ವತಃ ಈ ಇಬ್ಬರು ಹೋಗಿ ಬೈಕಲ್ಲಿ ಹೋಗಿ ಅಲ್ಲಿ ಕಲ್ಕೆರೆಯ ಕೆರೆಯ ಪಕ್ಕ ಎಲ್ಲವೂ ಕೂಡ ಮಾಡಿ, ಅಂದರೆ ನಿಮಗೆ ಸಂಶಯ ಈ ಪ್ರೊಫೆಷನಲ್ ಕಳ್ಳರಾದರೆ, ಪ್ರೊಫೆಷನಲ್ ವಂಚಕರಾದರೆ ಅವ್ರಿಗೆಲ್ಲವೂ ಕೂಡ ಗೊತ್ತಿರುತ್ತೆ. ಆದರೆ ಇವರು ಸಡನ್ನಾಗಿ ಮಾಡಿದಂಥ ಕಾರಣಕ್ಕಾಗಿ ನೀವು ಆ ಗೃಹಿಣಿಯ ಚೂಡಿದಾರದ ಕೆಳಭಾಗ ಹೇಗಿತ್ತಂದರೆ ಒಳ್ಳೆ ಬಟ್ಟೆಯನ್ನು ಒಗೆದು ಹಾಕ್ಕೊಂಡು ನೆಲದ ಮೇಲೆ ಒಣಗಿಸ್ತಾರಲ್ಲ ಹಾಗಿತ್ತು, ಆ ಲೆವೆಲಿಗಿತ್ತು. ಒಂದು ಕಡೆ ಬಾಡಿ ಇತ್ತು, ಒಂದು ಕಡೆ ಬಾಡಿ ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ, ಒಂದು ಕಡೆ ಬೇರೆ ಒಳಗಡೋಪಿತ್ತು, ಒಂದು ಕಡೆ ವೆನಿಟಿ ಬ್ಯಾಗ್ ಇತ್ತು, ಒಂದು ಕಡೆ ಒಂದು ಸ್ಲಿಪ್ಪರ್ ಇತ್ತು. ಇವೆಲ್ಲವನ್ನು ಕೂಡ ನಾಟಕ ಮಾಡಿ 13ನೇ ತಾರೀಕಿಗೆ ಅವರು ಮಾಡಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಪ್ರಕರಣ ಇದೀಗ ಬಯಲಿಗೆ ಬರ್ತದೆ. ಮತ್ತು ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ ನಂತರ ಪೊಲೀಸರಿಗೆ ಕೂಡ ಅರ್ಥವಾಗಿದೆ ಇದು 12ನೇ ತಾರೀಕಿಗೆ ಆದಂಥ ಘಟನೆ ಇಲ್ಲ. 12ನೇ ತಾರೀಕಿಗೆ ಕೇವಲ ಸ್ವಿಚ್ ಆಫ್ ಮಾಡಿಕೊಂಡು ಆ ಮಹಿಳೆ ಪ್ರಿಯಕರನ ಜೊತೆಗೆ ಹೋಗಿದ್ದು, 13ನೇ ತಾರೀಕು ಇಡೀ ನಮ್ಮ ರಾಜ್ಯವನ್ನು ಯಾಮಾರಿಸಬೇಕು ಮತ್ತು ಇಡೀ ನಮ್ಮ ಪ್ರಕರಣವನ್ನು ಇಲ್ಲ ಪ್ರಿಯಾಂಕಾ ಸತ್ತೋಗಿದ್ದಾಳೆ ಎನ್ನುವಂಥ ಒಂದು ಗುಮಾನಿ ಎಬ್ಬಿಸಬೇಕು ಮತ್ತು ಸಂಶಯ ಬರುವಂತೆ ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಎಲ್ಲ ಪ್ಲ್ಯಾನ್ಗಳು 13ನೇ ತಾರೀಕಿಗೆ ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಏನೇ ಆಗಲಿ ಗೃಹಿಣಿಗೆ ಅವರಿಗೆ ಸ್ವತಂತ್ರ ಬದುಕಿದೆ, ಅವರಿಗೆ ಆದಂಥ ಒಂದು ಸ್ವಂತ ಜೀವನ ಇದೆ, ಆ ಸ್ವಂತ ಜೀವನ ಇದೆ. ಅದನ್ನು ಬಿಟ್ಟು ಹೀಗೆ ಪೊಲೀಸರನ್ನ ಯಾಮಾರಿಸ್ಕೊಂಡು ಅಥವಾ ಇಡೀ ನಮ್ಮ ಕರ್ನಾಟಕವನ್ನು ಯಾಮಾರಿಸ್ಕೊಂಡು ಅಥವಾ ಪತಿಗೆ ಅಥವಾ ಸಂಬಂಧಿಕರಿಗೆ ಯಾಮಾರಿಸ್ಕೊಂಡು ಏನೂ ತಿಳಿಯದಂಥ ಒಬ್ಬ ಪ್ರಿಯಕರನ ಜೊತೆಗೆ ಓಡಿ ಹೋಗುವಂಥ ಒಂದು ಸವಾಲು ಏನಿತ್ತು, ಒಂದು ದರ್ದ್ ಏನಿತ್ತು ಎನ್ನುವುದು ಕೂಡ ಇದೀಗ ಅನೇಕರು ಮಾತನಾಡ್ಕೊಳ್ತಿದ್ದಾರೆ. ಮುಂದುವರೆದ ಭಾಗವಾಗಿ ಪೊಲೀಸರು ಪಾಪ ಕೆರೆಯಲ್ಲಿ ಮುಳುಗಿದ್ರು, FSLನವರು ಮುಳುಗಿದ್ರು, ಬೇರೆ ತಂಡದವರು ಮುಳುಗಿ ಎದ್ರು. ಹಾಗೆ ಈ ಪ್ರಿಯಾಂಕಾಳನ್ನು ಕೂಡ ಈಗ ಮತ್ತೆ ಅಲ್ಲಿ ಮುಳುಗಿಸ್ಬೇಕೆನ್ನುವಂಥ ವಾದ ಕೂಡ ಕೇಳಿ ಬರ್ತಿದೆ. ಆದರೆ ಕಾನೂನಿನ ಮುಂದೆ ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಕಾನೂನು ಈಗ ಏನು ಕ್ರಮ ಕೈಗೊಳ್ಳುತ್ತೆ ಮತ್ತು ಈ ಎಲ್ಲ ತಂಡದ ಇವರ ವಿರುದ್ಧ ಯಾವ ಸೆಕ್ಷನ್ ಹಾಕಲಾಗುತ್ತೆ ಮತ್ತು ಡೇವಿಡ್ ಅವರ ಮೇಲೆ ಏನು ಕೇಸ್ ಆಗುತ್ತೋ ಅಥವಾ ಪ್ರಿಯಾಂಕಾ ಅವರ ಮೇಲೆ ಏನು ಕೇಸ್ ಆಗುತ್ತೋ ಅವೆಲ್ಲ ಚಿಕ್ಕ ಪುಟ್ಟ ಕೇಸ್ ಆಗ್ಬೋದು. ಆದರೆ ಸಾಮಾಜಿಕವಾಗಿ ಜೀವನ ಅಂತ ಬಂದಾಗ ಪ್ರಿಯಾಂಕಾ ಅವಳಿಗೆ ಅಫ್ಕೋರ್ಸ್ ಒಂದು ಒಳ್ಳೆಯ ಬದುಕುವಂಥ ಹಕ್ಕಿದೆ ಮತ್ತು ಗಂಡನ ಜೊತೆ ಚೆನ್ನಾಗಿಲ್ಲ, ನಾನು ಅವಳ ಜೊತೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಗಂಡನ ವಿರುದ್ಧವೇ ಕೇಸ್ ಹಾಕಿ ಅಥವಾ ಗಂಡನ ವಿರುದ್ಧ ತಾನು ಇಲ್ಲ ಬದುಕಲಿಕ್ಕೆ ಆಗಲ್ಲ, ನಾನು ಕೋರ್ಟಿಗೆ ಹೋಗ್ತೇನೆ, ನಾನು ಡೈವೋರ್ಸ್ ಬೇಕೆನ್ನುವಂಥ ಕಾರಣವನ್ನು ಕೊಟ್ಟು ಕಾನೂನುಬದ್ಧವಾಗಿ ಅವಳಿಗೆ ಸಂಸಾರ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು. ಆದರೆ ಎಲ್ಲವನ್ನ ಬದಿಗೊತ್ತಿ ಇಡೀ ನಮ್ಮ ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣೆರಚಿ ಅಥವಾ ಗಂಡಿನಿಗೆ ಮಣ್ಣೆರಚಿ ಅಥವಾ ಈಗಷ್ಟೇ ಸ್ಕೂಲಿಗೆ ಕಾಲಿಟ್ಟಂಥ ಮಗನ ಕಣ್ಣಿಗೆ ಮಣ್ಣೆರಚಿ ಇದೀಗ ಇಡೀ ಕುಟುಂಬದ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದಂಥ ಗೃಹಿಣಿ ಅಂದರೆ ಅದು ಈಗ ಪ್ರಿಯಾಂಕಾ. ಒಂದು ಕಡೆ ಸಿದ್ದಾಪುರದಲ್ಲಿ ಕಮಲಾಕರ್ ಭಟ್ ಎನ್ನುವಂಥ ತನ್ನ ವಯಸ್ಸು ಮುಗಿಯುವ ಹಂತದಲ್ಲಿ ಒಬ್ಬ ನೋಟಂಕಿ ರಾಣಿಯಾದಂಥ ಸುಚಿತ್ರಾ ಅವಳ ಬಲೆಗೆ ಬಿದ್ದು ಹೇಗೆ ಈಗ ಮುದ್ದೆ ಮುರಿತಾ ಇದ್ದಾನೆ ಅನ್ನೋದು ಕೂಡ ಈಗ ಕಣ್ಮುಂದೆ ಇರುವಾಗಲೇ ಮತ್ತೊಂದು ನೋಟಂಕಿ ರಾಣಿಯಾಗಿರುವಂಥ ಇದೀಗ ಅಂದರೆ ಸುಚಿತ್ರಾ ಅವಳ ತಂಗಿ ಥರ ಇರುವಂಥ ಪ್ರಿಯಾಂಕಾ ಕೂಡ ಅಂಥದೇ ಒಂದು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗಿ ಇದೀಗ ಸಾಂತ್ವನ ಕೇಂದ್ರದಲ್ಲಿ ಯಾರು ಇಲ್ಲದೆ ಒಬ್ಬಳೇ ಏಕಾಂಗಿಯಾಗಿ ಇರುವಂಥ ಕಾಲ ಬಂದಿದೆ. ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಆಯಿತು, ಬೇರೆಯಿಂದಾಯಿತು. ಆದರೆ ಎಲ್ಲವೂ ಕೂಡ ಇಷ್ಟು ಬುದ್ಧಿವಂತಿಕಿರುವಾಗ, ಇಷ್ಟು ಸೋಷಿಯಲ್ ಮೀಡಿಯಾ ಅಥವಾ ಇಷ್ಟು ಜಗತ್ತು ಮುಂದುವರೆದಿರುವಾಗ ಕಾನೂನಿನ ಸಲಹೆಯನ್ನು ಪಡ್ಕೊಂಡು, ಕಾನೂನಿನ ಒಂದು ಅವಕಾಶವನ್ನು ಪಡ್ಕೊಂಡು ತನ್ನ ಸಂಸಾರವನ್ನು ಕಟ್ಟಿಕೊಳ್ಳುವಂಥ, ತನ್ನ ಜವಾಬ್ದಾರಿಯುತವಾದಂಥ ಸಂಸಾರವನ್ನು ಕಟ್ಟಿಕೊಳ್ಳುವಂಥ ಸಾಧ್ಯತೆ ಇದ್ದಂಥ ನೋಟಂಕಿ ರಾಣಿ ಪ್ರಿಯಾಂಕೆಗೆ ಇದೀಗ ಎಲ್ಲವೂ ಕೂಡ ಮುಳುವಾಗಿ ಆ ಕಡೆ ಪ್ರಿಯಾಂಕರನು ಡೇವಿಡ್ನೂ ಇಲ್ಲ, ಈ ಕಡೆ ಗಂಡನಾದಂಥ ರುದ್ರೇಶ್ ಕೂಡ ಇಲ್ಲ. ಈಗ ಸಾಂತ್ವನ ಕೇಂದ್ರದಲ್ಲಿ ಶಾಂತಿಗಾಗಿ ಪರಿತಪಿಸುವಂಥ ಪರಿಸ್ಥಿತಿ ಇದೀಗ ನೋಟಂಕಿ ರಾಣಿಗೆ ಎದುರಾಗಿದೆ. ಹಾಗಾಗಿ ಪ್ರಿಯಾಂಕಾ ಬಾಡಿ ಕಲ್ಕೆರೆ ಕೆರೆಯಲ್ಲಿ ಅನೈತಿಕ ಸಂಬಂಧ, ಕುಣಿಗಲ್ ಮನೆಯಲ್ಲಿ ಪೊಲೀಸರಿಗೆ ಯಾಮಾರದ ಕಥೆಯೇ ರೋಚಕ. ಪ್ರಿಯಾಂಕಾ ನೋಟಂಕಿ ಆಟ. ಮುಂದೆ ಈ ಪ್ರಕರಣ ಯಾವೆಲ್ಲ ಡೆವಲಪ್ಮೆಂಟ್ ತೆಗೆದುಕೊಳ್ಳುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತು ರುದ್ರೇಶ್ ಮತ್ತು ಪ್ರಿಯಾಂಕಾ ಒಂದಾಗ್ತಾರ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.